ಏನ್ ಯೋಚನೆ ಮಾಡ್ತಿದ್ದೀರಾ ಅಕ್ಕ? ನನಗೆ ತುಂಬಾ ವಿಚಿತ್ರ ಅನಿಸ್ತಿದೆ ಲೀಲಾ. ಜಸ್ಟ್ ಹೆಸರು ಕರೀರಿ ಅಂತ ಹೇಳಿದಕ್ಕೆ ಯಾರಾದ್ರೂ ಇಷ್ಟೊಂದು ಖುಷಿ ಪಡ್ತಾರಾ? ಓ ಮೈ ಗಾಡ್. ಅವ್ರನ್ನ ನೀವ್ ಯಾರ ಜೊತೆನೂ ಕಂಪೇರೆ ಮಾಡಬೇಡಿ. ಎಲ್ಲರಿಗೂ ವಾವ್ ಅನ್ಸೋದು ಅವ್ರಿಗೇನು ಅನ್ಸಲ್ಲ. ಅವ್ರಿಗೆ ಈ ಪುಟ್ ವಿಷಯದಲ್ಲೇ ಖುಷಿ ಸಿಗೋದು. ಅಂಥದ್ರಲ್ಲಿ ನಿಮ್ ವಿಷಯ ಏನಾದ್ರೂ ಬಂದ್ರೆ ಆ ವ್ಯಕ್ತಿ ರಿಯಾಕ್ಟ್ ಮಾಡೋ ರೀತಿನೇ ಬೇರೆ. ನೀವೇ ನೋಡ್ತಿದ್ದೀರಲ್ಲ, ನಿಮ್ ಹೆಸರು ಕರೀದಕ್ಕೆ ನೀವು ಓಕೆ ಅಂದಿದ್ದಕ್ಕೆ ಅವ್ರು ಎಷ್ಟು ಸಂಭ್ರಮದಲ್ಲಿದ್ದಾರೆ. ನೀವಿನ್ನೇನಾದ್ರೂ ಅವ್ರನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ರೆ ಅವ್ರು ಇನ್ನೆಷ್ಟು ಖುಷಿಯಾಗಿರ್ಬೋದು ನೀವೇ ಯೋಚನೆ ಮಾಡಿ. ಆದರೂ ಜಸ್ಟ್ ಹೆಸರು ಇಷ್ಟೊಂದು ಖುಷಿನಾ? ಯಾಕೆ ಅಂದರೆ ಅಂತರ ಅನ್ನೋ ಹೆಸರು ಏಜೆ ಆಡ್ತಿರೋ ಉಸಿರು. ನಾವು ಪ್ರೀತ್ಸೋರ್ ಹೆಸರನ್ನ ತುಂಬ ಸತಿ ಕನ್ವರ್ಸ್ತೀವಿ, ನೆನಪು ಮಾಡ್ಕೋತೀವಿ. ಆದರೆ ನಾವು ಪ್ರೀತ್ಸೋರ್ ಬಾಯಲ್ಲಿ ನಮ್ಮ ಹೆಸರು ಕೇಳೋದಿದೆಯಲ್ಲ, ಆ ಖುಷಿ ನೆಕ್ಸ್ಟ್ ಲೆವೆಲ್ಲೇ. ನೀವು ಅವ್ರನ್ನ ಬಾಯಿ ತುಂಬ ಅಭಿ ಅಂತ ಕರೆದಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೀವು ನೋಡಲೇಬೇಕು. ಅಂತರ ಅಂತ ಕರೆಯಕ್ಕೆ ನೀವು ಒಪ್ಕೊಂಡಿದ್ದೀರಾ ಅಂದಮೇಲೆ ನೀವು ಅವ್ರನ್ನ ಅಭಿ ಅಂತ ಕರೆಯೋ ಟೈಮು ಆದಷ್ಟು ಬೇಗ ಬಂದೇ ಬರುತ್ತೆ. ನೀವು ಅವ್ರನ್ನ ಒಪ್ಕೊಳ್ಳೋ ದಿನ ಆದಷ್ಟು ಬೇಗ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಆ ದಿನ ಬಂದ್ರೆ ಅದು ಏಜೆಗೆ ಹಬ್ಬ, ನಿಜವಾದ ಹಬ್ಬ. ಆ ಖುಷಿ ನಿಮ್ಮಿಂದ ಮಾತ್ರ ಸಾಧ್ಯ ಅಕ್ಕ. ಇದೆ ತುಂಬ ಗ್ಯಾಪ್ ಆದಮೇಲೆ ಈ ಮನೆಗೆ ಒಳ್ಳೇದಾಗಲಿ ಅಂತ ಮನೆ ಹಾಳು ಕೆಲಸ ಮಾಡೋದಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಯಾರ ಕೈಗೂ ಸಿಕ್ಕಾಕೊಳ್ದೆ ಸಕ್ಸಸ್ ಸಿಗೋ ಹಾಗೆ ಮಾಡಪ್ಪ. ಅಂತರಂಗೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ನಾನೇ ತಂದಿದ್ದೀನಿ. ಬಟ್ ಒಂದು ಮಾತ್ರೆ ಮಿಸ್ ಆದರೂ ತುಂಬ ಕಷ್ಟ ಅಂತ ಡಾಕ್ಟರ್ ಹೇಳಿದ್ದಾರೆ. ಸರ್, ಅದನ್ನು ಲೀಲಾ ಮೇಡಮ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಸರ್. ಒರಿಜಿನಲ್, ಡೂಪ್ಲಿಕೇಟ್. ನೀವಿರ್ಬೇಕಾಗಿರೋ ಜಾಗ ನೀವು ನನ್ನ ಜೊತೆ ಬನ್ನಿ. ಅಜ್ಜಿ, ಓ ಬಾಲಕ್ಷ್ಮಿ, ಕೂತ್ಕೋ ಬಾ. ಯಾಕೆ ಲಕ್ಷ್ಮಿ ಬೇಜಾರಲ್ಲಿದೆಯಾ? ಯಾರಾದ್ರೂ ಏನಾದ್ರು ಅಂದ್ರ? ಹಾಗೆ ಬೈದ್ರೆ ತಿರುಗಿಸಿ ಹೇಗೆ ಉತ್ತರ ಕೊಡ್ಬೇಕು ಅನ್ನೋದನ್ನ ಲೀಲಾ ಅತ್ತೆ ಹೇಳ್ಕೊಟ್ಟಿದ್ದಾರೆ. ಆದ್ರೆ ನನ್ನ ಜೀವನ ಸರಿ ಮಾಡಿದ್ ಲೀಲಾತೆ ಜೀವನನೇ ಹೀಗಾಗೋಗ್ತಿದ್ಯಲ್ಲ ಅನ್ನೋದೇ ಯೋಚನೆ ಅಜ್ಜಿ. ಲಕ್ಷ್ಮಿ, ನಾನೇನ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದೀನಿ ಅಂತ ಅನ್ಕೊಂಡಿದೀಯಾ? ನನಗೂ ಎಲ್ಲ ಕಾಣ್ತಾ ಇದೆ. ಅದ್ರ ಮೇಲೆ ಒಬ್ಬ ಇದಾನಲ್ಲ, ಅವನಿಗೆ ನಮಗ್ ಕಾಣದೇ ಇರೋದು ಕಾಣುತ್ತೆ. ನಮಗೆ ಯಾವ್ದ್ರಿಂದ ಒಳ್ಳೇದಾಗುತ್ತೆ ಅಂತ ಅವನಿಗನ್ಸುತ್ತೋ ಅದೇ ತರ ಕತೆ ಬರೀತಾನೆ. ನೀನೇನು ಯೋಚನೆ ಮಾಡಬೇಡ. ಏನಾಗ್ತಿದ್ಯೋ ಅದೆಲ್ಲ ಒಳ್ಳೇದಕ್ಕೆ ಆಗ್ತಿದೆ.
ಸಮಾಧಾನ ಮಾಡ್ಕೊ. ಅಜ್ಜಿ, ನಿಮ್ಮಷ್ಟು ಬುದ್ಧಿನೂ ನನಗಿಲ್ಲ, ಇಷ್ಟೊಂದು ಸಮಾಧಾನನೂ ಇಲ್ಲ. ಆದರೆ ಲೀಲಾ ಅತ್ತೆ ಜೀವನ ಸರಿ ಹೋಗೋಕ್ಕೆ ನನ್ನಿಂದ ಏನಾದರೂ ಸಹಾಯ ಆಗೋದಿದ್ರೆ ನಾನು ಮಾಡ್ತಿದ್ದೆ. ಆದರೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಜ್ಜಿ. ಆದರೆ ಗೊತ್ತಿರೋದೊಂದೇ, ಲೀಲಾ ಅವರು ನನ್ನ ಅತ್ತೆ, ಅವರೇ ಮನೆ ಸೊಸೆ ಅಷ್ಟೇ. ಅದನ್ನ ಉಳಿಸ್ಕೊಳ್ಳೋಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಜ್ಜಿ. ನೀವು ಒಂದೇ ಒಂದು ಮಾತು ಹೀಗೆ ಮಾಡು ಅಂತ ಹೇಳಿ ಹಿಂದೆ ಮುಂದೆ ಯೋಚನೆ ಮಾಡದೆ ಕಣ್ಣು ಮುಚ್ಕೊಂಡು ಲೀಲಾ ಅತ್ತೆಗೋಸ್ಕರ ನಾನು ಅದನ್ನು ಮಾಡ್ತೀನಿ. ಎಂಥ ವಿಪರ್ಯಾಸ ನೋಡು ಲಕ್ಷ್ಮಿ. ಎಲ್ಲ ಮರ್ತಿರೋಳೊಬ್ಳು, ಎಲ್ಲ ಮರ್ತಿರೋ ಹಾಗೆ ನಾಟಕ ಆಡ್ತಿರೋಳು ಇನ್ನೊಬ್ಳು. ಅವರಿಬ್ಬರ ಬಗ್ಗೆ ಯೋಚನೆ ಮಾಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅವರಿಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿರೋ ನನ್ನ ರಾಮ್ ಬಗ್ಗೆ ಯೋಚನೆ ಮಾಡೋಕ್ಕೆ ಒಬ್ಬರೂ ಇಲ್ಲ. ಅವನ ಧರ್ಮ ಸಂಕಟ ನನಗೆ ಮಾತ್ರ ಅರ್ಥ ಆಗೋದು. ಅಜ್ಜಿ, ಏನೇ ಅಂದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ಸಮಾಧಾನನೂ ಆಗ್ತಿಲ್ಲ. ನೋಡು ಲಕ್ಷ್ಮಿ, ಪರಿಸ್ಥಿತಿನ ನಮ್ಮ ಕೈಯಲ್ಲಿ ನಿಯಂತ್ರಿಸೋಕ್ಕೆ ಸಾಧ್ಯ ಆಗದೆ ಇರೋವಾಗ ಅದು ತಾನಾಗೆ ಸರಿ ಹೋಗೋವರೆಗೂ ಆ ದೇವ್ರ ಹೆಸರು ಹೇಳ್ಕೊಂಡು ಕಾಯಬೇಕು. ಅವನೇ ಎಲ್ಲ ನೋಡ್ಕೋತಾನೆ, ಎಲ್ಲ ಸರಿ ಹೋಗುತ್ತೆ. ನಾನೀಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಕೂತು ಬಂದರೆ ಸಮಾಧಾನ ಆಗುತ್ತೆ. ಬಾ. ಅಕ್ಕ, ನಾನು ನಿಮ್ಗೋಸ್ಕರ ಏನೋ ತಂದಿದ್ದೀನಿ. ಏನು? ಟ್ಯಾಬ್ಲೆಟಾ? ನಾನೇನೋ ಸರ್ಪ್ರೈಸ್ ಅನ್ಕೊಂಡೆ. ಅಕ್ಕ, ನೀವು ಟ್ಯಾಬ್ಲೆಟ್ ನುಂಗಿ ಹುಷಾರಾಗಿ ನಿಮ್ಗೆಲ್ಲ ನೆನಪಾಗತ್ತಲ್ಲ, ಆಗ ಸರ್ಪ್ರೈಸ್ ಏನು ಅಂತ ನಿಮಗೆ ಗೊತ್ತಾಗತ್ತಾ. ಈಗ ನೀವು ಮೊದಲು ಟ್ಯಾಬ್ಲೆಟ್ ನುಂಗಿ ತಗೊಳ್ಳಿ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.